ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2047ಕ್ಕೆ ವಿಕಸಿತ ಭಾರತ ಆದಾಗ ಕಲ್ಯಾಣ ಕರ್ನಾಟಕ ಕೂಡ ಅಭಿವೃದ್ಧಿ ಹೊಂದಬೇಕು ಅಂತಿದೆ. ಬಟ್ ಇಲ್ಲಿಗಾಗಿ ಸ್ಪೆಷಲ್ ಪ್ಯಾಕೇಜ್ ಕೇಂದ್ರ ಸರ್ಕಾರನೂ ಕೊಡ್ತಿಲ್ಲ. ಕೇಂದ್ರ ಸರ್ಕಾರ ಬಹುಶಃ ಕಲ್ಯಾಣ ಕರ್ನಾಟಕ ಮರ್ತಿದೆ ಅನ್ನೋ ಮಾತು ಇಲ್ಲಿ ಪ್ರತಿಯೊಬ್ಬರಿಗೂ ಬರ್ತಿದೆ. ಅದರ ರಿಸಲ್ಟ್ MP ಎಲೆಕ್ಷನ್ ಕೂಡ ಕಂಡು ಬಂದಿದೆ. ನೋಡಿ, ಕೇಂದ್ರ ಸರ್ಕಾರ ಯಾವ ರಾಜ್ಯಕ್ಕೂ ಮತ್ತು ಯಾವ ಪ್ರದೇಶಕ್ಕೂ ಯಾವುದೇ ಸ್ಪೆಷಲ್ ಪ್ಯಾಕೇಜನ್ನು ಕೊಡುವುದಿಲ್ಲ. ವಿ ಆರ್ ಸ್ಟ್ರೆಂಥನಿಂಗ್ ದಿ ಸ್ಟೇಟ್. ನಾವು ಈ ಸರ್ತೆ ಇವನ್ ಕರ್ನಾಟಕ ಕೂಡ ಈ ಸರ್ತೆ ಎಡಿಷನಲ್ ಆಗಿ 16ನೇ ಫೈನಾನ್ಸ್ ಕಮಿಷನ್ದಲ್ಲಿ 12ರಿಂದ 15,000 ಕೋಟಿ ರೂಪಾಯಿ ಜಾಸ್ತಿ ಬರ್ತದೆ. ಈಗ ನಾವು ಆ ರೀತಿ ಅನೇಕ ರಾಜ್ಯಗಳ ಡಿಮಾಂಡ್ ಇದೆ. ಬಿಹಾರದ್ದಿದೆ, ಒಡಿಶಾದಿದೆ, ಜಾರ್ಖಂಡದ್ದಿದೆ. ಆವಾಗ ಎಲ್ಲ ರಾಜ್ಯಗಳನ್ನು ಸ್ಪೆಷಲ್ ಪ್ಯಾಕೇಜ್ ಘೋಷಿಸಿ ಮಾಡಲಿಕ್ಕೆ ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ನೂ ಇಲ್ಲ ಅದಕ್ಕೆ. ನಾವು ಮಾಡ್ತಾ ಇರೋದು ಎಂಪವರಿಂಗ್ ದಿ ಸ್ಟೇಟ್, ಎಂಪವರಿಂಗ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ಒನ್ ಮಿನಿಟ್ ಪೂರಾ ಉತ್ತರ ಕೇಳ್ರಿ, ಆಮೇಲೆ ಪ್ರಶ್ನೆ ಇದ್ದರೆ ನಾನು ಉತ್ತರ ಕೊಡ್ತೀನಿ. ಹಾಗಾಗಿ ಎಲ್ಲಿ ನಾವು ರಾಜ್ಯ ಸರ್ಕಾರಗಳಿಗೆ ದುಡ್ಡು ಕೊಟ್ಟಿರ್ತೀವಿ, ರಾಜ್ಯ ಸರ್ಕಾರವನ್ನು ಎಂಪವರ್ ಮಾಡಲಿಕ್ಕೆ ಇಲ್ಲಿ ನಾವು ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದೀವಿ. ಟೆಕ್ಸ್ಟೈಲ್ ಪಾರ್ಕು ಇವರು ಎಷ್ಟು ಬೇಗ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ, ಬೇಸಿಕ್ ಅಮ್ಯುನಿಟೀಸ್ ಕ್ರಿಯೇಟ್ ಮಾಡಿ ನಮ್ಮ ಕೈಗೆ ಅದನ್ನು ಕೊಡ್ತಾರೆ, ನಾವು ಮಾಡ್ತೀವಿ. ಈಗ ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆದ ನಂತರ, ರಿಪೋರ್ಟ್ ಬಂದ ನಂತರ ನಾವು ಅದನ್ನು ಟೆಕ್ಸ್ಟೈಲ್ ಪಾರ್ಕನ್ನು ಅದರ ಅಪ್ರೈಸಲ್ ಕಮಿಟಿ ಏನಿದೆ PPAC, ಆ PPAC ಕಮಿಟಿಗೆ ಆಲ್ರೆಡಿ ಹೋಗಿದೆ. ಇದು ಎಲ್ಲವೂ ಈಗ ಬಂದಿರುವಂಥ ಪ್ರಪೋಸಲ್, ಅದರಲ್ಲಿ ಏನಾದರೂ ಶಾರ್ಟ್ ಕಮಿಂಗ್ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟ್ ಕ್ಲಾರಿಫಿಕೇಷನ್ ಕೇಳ್ತೀವಿ ನಾವು. ಮತ್ತು ಇದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿ ಬೇಡಿಕೆ ಇದ್ದಾಗೂ ಸಹಿತ ಇಲ್ಲಿ ಅವಕಾಶಗಳು ಜಾಸ್ತಿ ಇದ್ದಾವೆ ಅನ್ನುವಂಥ ಕಾರಣದಿಂದ ಮಾಡಿದ್ದೇವೆ. ಉಳಿದಂತೆ ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಭಾರತ ಸರ್ಕಾರಕ್ಕೆ ನೇರವಾಗಿ ಬರುವಂಥದ್ದು, ರೇಲ್ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಇವೆಲ್ಲ ಸಂಗತಿಗಳನ್ನು ಭಾಳ ಆಲ್ಮೋಸ್ಟ್ 100% ಇಡೀ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ 100%, ಇಡೀ ದೇಶದಲ್ಲಿ ಇಲೆಕ್ಟ್ರಿಫಿಕೇಷನ್ನು ಮೀಟರ್ ಗೇಜ್ ಟು ಬ್ರಾಡ್ಗೇಜ್, ಆ ಬ್ರಾಡ್ಗೇಜನ್ನು ಎಲೆಕ್ಟ್ರಿಫಿಕೇಷನ್ ಮಾಡೋದು, ಈ ರೀತಿ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿದೆ. ಸೊ ಹೀಗಾಗಿ ಮತ್ತು ಇಲ್ಲಿನ ರಸ್ತೆಗಳು, ನಿನ್ನೆನೂ 2-3 ರಸ್ತೆಗಳು, ಈಗೇನು 9 ರಸ್ತೆಗಳನ್ನು ನಾವು ಕರ್ನಾಟಕದಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. PWDಯಿಂದ NHAIಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿವಿ. ಅದನ್ನು ಲ್ಯಾಂಡು ಅಕ್ವಿಜಿಷನ್ನು ಅವಶ್ಯಕ ಇರುವಂಥ ಲ್ಯಾಂಡ್ ಅಕ್ವಿಜಿಷನ್ ಕೊಟ್ಟರೆ ನಾವು ಆದಷ್ಟು ಈ ಎಲ್ಲ ಹೆದ್ದಾರಿಗಳನ್ನು 4 ಲೇನಿಂಗ್ ಮಾಡ್ತೀವಿ. ಸೊ ರೋಡ್ ಟು ರೇಲ್ ಟು ಪೋರ್ಟ್, ಏರ್ಪೋರ್ಟ್ ಟು ಪೋರ್ಟ್, ಇದೊಂದು ನಮ್ಮದು ಪ್ರೋಗ್ರಾಮ್ ಅದ ಲಾಜಿಸ್ಟಿಕ್ ಇದು ಕಮ್ಮಿ ಮಾಡೋದಕ್ಕೆ. ಹಾಗಾಗಿ ವಿ ಆರ್ ಗಿವಿಂಗ್ ಆಲ್ ಬೆನಿಫಿಟ್ಸ್. ಆದ್ದರಿಂದನೇ ನಾನು ಹೇಳ್ತಾ ಇದ್ದೀನಿ, ಯಾವುದು ಹುಬ್ಬಳ್ಳಿ ಧಾರವಾಡ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ನೀತಿ ಒಳಗೆ ಭಾಳ ಕ್ಲಿಯರ್ ಆದಂಥ ಒಂದು ಮ್ಯಾಂಡೇಟ್ ಇದೆ. ಭಾಳಷ್ಟು ಸಂದರ್ಭದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಯಾವುದನ್ನು ರೆಕಮೆಂಡ್ ಮಾಡ್ತಾರೆ, 99% ಕೇಸಸ್ ಎಕ್ಸೆಪ್ಟ್ ರೈಲ್ವೆ, ಹೈವೇಸ್, ಪೋರ್ಟ್ ಇವೆಲ್ಲ ಬಿಟ್ಟರೆ ಉಳಿದ ಎಲ್ಲವೂ ಸಹಿತ ರಾಜ್ಯ ಸರ್ಕಾರಗಳು, ನಾನು ಈ ರಾಜ್ಯ ಅಂತಲೂ ಹೇಳಿಲ್ಲ, ಇವತ್ತಿನ ರಾಜ್ಯ ಸರ್ಕಾರ ಅಂತಲೂ ಹೇಳ್ತಾ ಇಲ್ಲ, ಹೂಎವರ್ ರೆಕಮೆಂಡ್ಸ್ ಇಟ್, ಹೌಎವರ್ ದೇ ರೆಕಮೆಂಡ್, ಎಲ್ಲಿ ಅವರು ಯಾಕಂದ್ರೆ ಅಲ್ಟಿಮೇಟ್ಲಿ ಈಗ ನಾವು ಬೀದರ್ಗೆ ಸೋಲಾರ್ ಪಾರ್ಕ್ ಮಾಡಿದ್ವಿ. ಬೀದರ್ ಸೋಲಾರ್ ಪಾರ್ಕ್ ಇನ್ನೂ ತನಕ ಟೇಕ್ ಆಫ್ ಆಗಿಲ್ಲ, ಯಾಕೆ ಲ್ಯಾಂಡೇ ಕೊಟ್ಟಿಲ್ಲ. 33% ಸಬ್ಸಿಡಿ ಕೊಡ್ತೀವಿ ನಾವು ಅದಕ್ಕೆ. ಸೋಲಾರ್ ಪಾರ್ಕ್ ಈಸ್ ಎ ವೆರಿ ಬಿಗ್ ಥಿಂಗ್. ಸೊ ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಆ ಡೀಟೇಲ್ಸನ್ನು ನಿಮಗೆ ಬೇಕಾದ್ರೆ ಆಮೇಲೆ ನಮ್ಮ ಮೇಲ್ ಮಾಡ್ತಾರೆ. ಹೆಲಿಕಾಪ್ಟರ್ ಘಟಕ ಉದ್ಘಾಟನೆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಗಡಗಡನೆ ಮಾಡಿದರಂತೆ ಪುತ್ತೂರು ಶಾಸಕ ಮಂಜುನಾಥ್ ಅವರು ಕಂಪನಿಗಳಿಗೆ ಆವಾಜ್ ಆಗ್ತಾ ಇದ್ದಾರೆ, ಎದುರಿಸುವಂಥ ಕೆಲಸ ಆಗ್ತದೆ. ನೋಡ್ರಿ, ಅಲ್ಲೇ MB ಪಾಟೀಲ್ರು ಬಂದಾರ. ಈಗ ಒಂದು ಪ್ರೈವೇಟ್ ಕಂಪನಿಯ ಕಾರ್ಯಕ್ರಮ, ಅಲ್ಲಿ ಸ್ವತಃ MB ಪಾಟೀಲ್ರು ಇದ್ದಾರೆ.
ಯಾರನ್ನ ಅಲ್ಲೇ ಇರುವಂಥವ್ರು ಇನ್ನು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಎಂ ಪಿ ಇದ್ದಾರೆ, ಅಲ್ಲಿ ಜೆ ಡಿ ಎಸ್ ಎಂ ಪಿ ಇದ್ದಾರೆ ಕೋಲಾರದಲ್ಲಿ ಇದ್ದಾರೆ, ಅವರು ಇರಲಿಲ್ಲ. ಅವರು ಅಂದರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಇವರೇನು ಫೋಟೋ ಬಂದಿದೆ ಆ ಫೋಟೋದಲ್ಲಂತೂ ಇಲ್ಲ. ಕರ್ನಾಟಕವನ್ನು ಪ್ರತಿನಿಧಿಸುವಂಥ ನಾನು ಕ್ಯಾಬಿನೆಟ್ ಮಂತ್ರಿ, ನಾನು ಕುಮಾರಸ್ವಾಮಿ, ನಾವು ಇಲ್ಲ. ಟಾಟಾದವ್ರಿಗೆ ಅವಾಜ್ ಹಾಕ್ತೀವಿ ನಾವು ಅಥವಾ ರಿಲಯನ್ಸ್ದವ್ರಿಗೆ ಅವಾಜ್ ಹಾಕ್ತೀವಿ, ಅರ್ಥ ಅದ ಏನಿದಕ್ಕೆ? ಸಿ ಇಟ್ ಈಸ್ ದೇರ್ ಪ್ರೋಗ್ರಾಮ್. ಫ್ರೆಂಚ್ ಕಂಪ್ನಿಯವರು ಮತ್ತು ಭಾರತದ ಸರ್ಕಾರದ ಒಂದು ಪ್ರೋತ್ಸಾಹದಿಂದ, ಪಾಲಿಸಿಯ ಕಾರಣದಿಂದಾಗಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಆಯ್ಕೆಯೂ ಇರುವಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಆಯ್ಕೆಗಳು ಈ ರೀತಿ ಏನು ಮಾಡ್ತಾರಲ್ಲ, ಅದರಲ್ಲಿ ಕಂಪ್ನಿಗಳದ್ದು ಅವರದೇ ಆದಂಥ ಚಾಯ್ಸು ಇರ್ತದೆ. ಸರ್ಕಾರ ಯಾವುದೂ ಪುಷ್ ಮಾಡಲ್ಲ. ಸರ್ಕಾರಕ್ಕೆ ಆ ಕಡೆ ಒಡಿಸ್ಸಾನೂ ಒಂದೇ, ಈ ಕಡೆ ಅಸ್ಸಾಮು ಒಂದೇ, ಆ ಕಡೆ ಕಾಶ್ಮೀರನೂ ಒಂದೇ, ಕರ್ನಾಟಕ ತಮಿಳ್ನಾಡು ಎಲ್ಲ ಸೇರಿ ಒಂದೇ ನಾವು. ಆ್ಯಂಡ್ ವಿ ಆರ್ ಗಿವಿಂಗ್ ಪ್ರಮೋಷನ್, ವಿ ಆರ್ ಪುಷಿಂಗ್. ಯಾಕಂದ್ರೆ ನಮ್ಮ ಕಲ್ಪನೆ ಭಾಳ ಸ್ಪಷ್ಟ ಅದ. ಹಾಗಾಗಿ ಕಂಪ್ನಿಗಳ ಚಾಯ್ಸು ಇರ್ತಾವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್.